ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರದವರೆಗೆ ಒಣ ಹವೆಯನ್ನು ಮುಂದುವರಿತೈತಿ ಮತ್ತು ಕನಿಷ್ಠ ತಾಪಮಾನ ಸುಮಾರು 17ರಿಂದ 19 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು ಬೆಂಗಳೂರಿನಲ್ಲಿ, ಮತ್ತು ಗರಿಷ್ಠ ತಾಪಮಾನ ಸುಮಾರು 29ರಿಂದ 31 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿತೈತಿ. ಯಾವುದೇ ಮಳೆ ಆಗುವ ಸಾಧ್ಯತೆಗಳು ಕೂಡ ಕಡಿಮೆ. ಹಗಲಿ ಹೊತ್ತಿನಲ್ಲಿ ಜಾಸ್ತಿ ಬಿಸಿಲು ಇರ್ತೈತಿ ಮತ್ತು ರಾತ್ರಿ ವೇಳೆಯಲ್ಲಿ ಸ್ವಲ್ಪ ತಂಪಾಗಿರ್ತೈತಿ. ಈ ವರ್ಷವೂ ಬೇಸಿಗೆ ನಾರ್ಮಲ್ ಆಗಿರ್ತೈತಿ ಮತ್ತು ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಉಷ್ಣ ಅಲೆಗಳೂ ಕೂಡ ಬರ್ಬೋದು. ಮುಂದಿನ ಒಂದು ವಾರದವರೆಗೆ ಅಂದರೆ ಮುಂದಿನ ಒಂದು 5 ದಿವಸದವರೆಗೆ ಕರ್ನಾಟಕ ರಾಜ್ಯದಂಥ ಒಣ ಹವೆ ಮುಂದುವರಿತೈತಿ. ಎಲ್ಲಿ ಮಳೆ ಆಗುವ ಸಾಧ್ಯತೆಗಳು ಇಲ್ಲ. ನೀವು ನೋಡಿರ್ಬೋದು, ಇಲ್ಲಿ ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಇವತ್ತು HAL ಏರ್ಪೋರ್ಟ್ನಲ್ಲಿ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗೈತಿ ಮತ್ತು ಬ್ಯಾಂಗ್ಳೂರು ಸಿಟಿಯಲ್ಲಿ 17 ಡಿಗ್ರಿ ಸೆಂಟಿಗ್ರೇಡ್, ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 16 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದ್ರೆ, ಗರಿಷ್ಠ ಉಷ್ಣಾಂಶ HAL ಏರ್ಪೋರ್ಟ್ನಲ್ಲಿ 29, ಸಿಟಿ ಒಳಗೆ 32 ಮತ್ತು ಏರ್ಪೋರ್ಟ್ನಲ್ಲಿ 30 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಕಾರವಾರನಲ್ಲಿ 37 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗಿದೆ ಮತ್ತು ಮಂಗಳೂರು ಏರ್ಪೋರ್ಟ್ನಲ್ಲಿ ಸುಮಾರು 35 ಡಿಗ್ರಿ ಸೆಂಟಿಗ್ರೇಡ್ ಹೋಗಿದೆ ಗರಿಷ್ಠ. ಮುಂದೆ ನೀವು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬಂದ್ರೆ ಕಲಬುರಗಿಯಲ್ಲಿ ಗರಿಷ್ಠ ಉಷ್ಣಾಂಶ ಈಗಾಗಲೇ 34 ಡಿಗ್ರಿ ಸೆಂಟಿಗ್ರೇಡ್ ಹೋಗಿದೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಮತ್ತು ಕನಿಷ್ಠ ಉಷ್ಣಾಂಶವು ಕೂಡ ಬಿಜಾಪುರ್ನಲ್ಲಿ 13 ಡಿಗ್ರಿ ಸೆಂಟಿಗ್ರೇಡು ಮತ್ತು ಬೀದರ್ನಲ್ಲಿ ಕನಿಷ್ಠ ಉಷ್ಣಾಂಶ 12 ಡಿಗ್ರಿ ಸೆಂಟಿಗ್ರೇಡ್ ತನಕ ಇದೆ. ಅಂದರೆ ಇನ್ನೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಇನ್ನೂ ಚಳಿ ಬಿಟ್ಟಿಲ್ಲ, ಇನ್ನೂ ಚಳಿ ಇದೆ. ಬೆಂಗಳೂರಿನಲ್ಲಿ ಕೂಡ ಅಷ್ಟೊಂದು ಚಳಿ ಇನ್ನೂ ಐತಿ. ಮತ್ತು ಇಲ್ಲೆಲ್ಲ ನೋಡ್ರಿ, ಹಾಸನದಲ್ಲಿ 13 ಡಿಗ್ರಿ ಸೆಂಟಿಗ್ರೇಡು, ಚಿಂತಾಮಣಿಯಲ್ಲಿ 12 ಡಿಗ್ರಿ ಸೆಂಟಿಗ್ರೇಡು, ಮಂಡ್ಯದಲ್ಲಿ 14 ಡಿಗ್ರಿ ಸೆಂಟಿಗ್ರೇಡು. ಇನ್ನೂ ರಾತ್ರಿ ವೇಳೆಯಲ್ಲಿ ತಂಪು ಇನ್ನೂ ಇದೆ. ಆದರೆ ಹಗಲಿ ಹೊತ್ತಿನಲ್ಲಿ ಬಿಸಿಲು ಜಾಸ್ತಿ ಹೋಗ್ತಾ ಇದೆ. ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ 30-32 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಯ್ತು ಮತ್ತು ಬಳ್ಳಾರಿಯಲ್ಲಿ ಕೂಡ 35 ಡಿಗ್ರಿ ಸೆಂಟಿಗ್ರೇಡ್ ತನಕ ಗರಿಷ್ಠ ಉಷ್ಣಾಂಶ ದಾಖಲಾದದ್ದು ಕಂಡುಬಂದಿದೆ. ಈ ಒಂದು ವಾತಾವರಣ ಮುಂದಿನ ಒಂದು ವಾರದವರೆಗೆ ಇದೇ ರೀತಿ ಮುಂದುವರಿಯುವ ಸಾಧ್ಯತೆಗಳದಾವೆ. ಮತ್ತು ಮುಂದೆ ಏಪ್ರಿಲ್ ಮೇದಲ್ಲಿ ಕೆಲವೊಂದು ಕಡೆ ಬಂಗಾಳ ಉಪಸಾಗರ ಆಗಿರ್ಬೋದು ಮತ್ತು ಅರಬ್ಬಿ ಸಮುದ್ರದಲ್ಲಿ ಸೈಕ್ಲೋನ್ ಬರ್ತೈತಿ. ಅದರಲ್ಲಿಂದ ಮತ್ತೆ ಮಳೆ ಬರೋ ಸಾಧ್ಯತೆಗಳದಾವು. ಈ ತಿಂಗಳಲ್ಲಿ ಮಳೆ ಬರೋ ಸಾಧ್ಯತೆಗಳು ಕಡಿಮೆ. ಮಾರ್ಚ್ 15 ತನಕ ಮಳೆ ಪ್ರಮಾಣ ಕಡಿಮೆ, ಮುಂದೆ ಮಳೆ ಆಗ್ಬೋದು.